ಹಾಯ್ ಎವ್ರಿವನ್, ನಮಸ್ಕಾರ. ಓಕೆ, ಎವ್ರಿವನ್ ಅನ್ನೋಕ್ಕೆ ಜಾಸ್ತಿ ಜನ ನನಗೆ ಸಬ್ಸ್ಕ್ರೈಬರ್ಸ್ ಇಲ್ಲ. ಸೊ ಈ ವಿಡಿಯೋ ನಾನು ನಿಂಗೆ ಅಂತಲೇ ಮಾಡತ್ತೀನಿ. ಒಂದಿನ ಪೂರ್ತಿ ನೀನು ಮಾಡೋ ಕೆಲಸ ಎಲ್ಲ ಮಾಡ್ತೀನಿ ಅಂತ ಹೇಳಿ ಮಾಡಿದ್ದೆ. ಅದರಲ್ಲಿ ನೀನು ಇನ್ವಾಲ್ವ್ ಆಗಿದ್ದೆ. ಹೇಗಿತ್ತು ಅಂತ ನೋಡು, ರೆಕಾರ್ಡ್ ಮಾಡಿದ್ನಲ್ಲ. ಫಸ್ಟು ನೀನು ಮಾಡೋದು ಮನೆ ಎಲ್ಲ ಕಸ ಗುಡಿಸಿ, ನೆಲ ಒರೆಸಿ, ಅಂಗಳಕ್ಕೆ ರಂಗೋಲಿ ಹಾಕೋದು. ಅದಾದಮೇಲೆ ಬೆಳಗ್ಗೆ ಬಿಸಿ ಬಿಸಿ ತಿಂಡಿ ರೆಡಿ ಮಾಡಿ, ನೆಕ್ಸ್ಟು ಮಧ್ಯಾಹ್ನಕ್ಕೆ ಅಮ್ಮ ಜನರಲಿ ರೊಟ್ಟಿ ಅಥವಾ ಚಪಾತಿ ಮಾಡಿರ್ತಾರೆ. ನನಗೆ ಅಷ್ಟು ಪೇಷನ್ಸ್ ಇರಲಿಲ್ಲ. ಸೊ ಅನ್ನ ಸಾಂಬಾರು ಮಾಡಿದೆ. ಆ್ಯಂಡ್ ಪಾತ್ರೆ ಕ್ಲೀನ್ ಮಾಡ್ಕೊಳ್ಳೋದು, ಇದಂತೂ ಕೆಲಸ ಮುಗಿಯೋದೇ ಇಲ್ಲ. ಮೇಜರ್ ಪಾರ್ಟ್ ಆಫ್ ಮಮ್ಮೀಸ್ ಡೇ ಸಂತಿಗೆ ಹೋಗೋದು. ಇಲ್ಲಿ ದಿನ ತರಕಾರಿ ಸಿಗಲ್ಲ. ಸೊ ಸಂತಿಗೆ ಹೊಂಟಿವಿ ಮಮ್ಮಿ ಜೊತೆ. ಹೆಂಗೈತಿ ಮಮ್ಮಿ ಫೀಲಿಂಗು? ನಾನು ಏನೂ ಮಾಡಲ್ಲ, ಮಮ್ಮಿ ಸಂತಿ ಮಾಡ್ತಾಳೆ, ನಾನು ಬ್ಯಾಗ್ ಹಿಡ್ಕೊ ಬರ್ತೀನಿ. ಬಸ್ಸು ಫ್ರೀ ಆಗಿದ್ದು ನಮಗಿಲ್ಲಿ ಬಸ್ಸೇ ಸ್ಟಾಪ್ ಮಾಡಲ್ಲ. ಇವಾಗ ಟಾಮ್ ಹತ್ಕೊಂಡು ಹೋಗೋಣ ನಿಲ್ಸಿದ್ರೆ. ಟಾಮ್ ಅಂದರೆ ಏನು ಅಂತ ಯೋಚನೆ ಮಾಡ್ತಿದ್ರೆ, ಅದು ಮಿನಿ ಟ್ರಕ್. ಸೊ ಅಲ್ಲಿ ಹಳ್ಳಿನಲ್ಲಿ ಎಲ್ಲರೂ ಅದನ್ನು ಜನರಲಾಗಿ ಟಾಮ್ ಅಂತ ಹೇಳಿ ಅಡ್ರೆಸ್ ಮಾಡ್ತಾರೆ. ಸೊ ಇದರಲ್ಲೇ ನಾವು ಹತ್ಕೊಂಡು ಬಾಗೇವಾಡಿ ಸಂತೆಗೆ ಹೋದ್ವಿ. ಕೊನೆಗೂ ನಮಗೆ ಬಸ್ ಸಿಗಲಿಲ್ಲ. ಬರ್ತು ನಮಗೆ ನಿಮ್ಮ ಸಂತೆ ಪರಿಚಯ ಮಾಡಿಸ್ತೀಯಾ? ಎಸ್, ಕೆಂಪಿ. ಬೈ ನಾವು ನಿಮಗೆ ನಾನು ಏನು ಕನ್ವೆ ಮಾಡ್ತಿದ್ದೀನಿ ವಿಡಿಯೋನಲ್ಲಿ ಅಂತ ಅರ್ಥ ಆಗಿರ್ಬೋದು. ಸೊ ನಾನು ನಮ್ಮ ಮಮ್ಮಿ ದಿನಾನ ಜೀವಿಸೋಕ್ಕೆ ಟ್ರೈ ಮಾಡ್ತಿದ್ದೀನಿ. ದಿನದಲ್ಲಿ ನಾನು ಬರೀ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಆ್ಯಕ್ಟ್ ಮಾಡಿದೆ. ಸೊ ಇದೆಲ್ಲ ಸಂತೆ ಮುಗಿಸಿದ್ದೆ ನಾನೇನೂ ಮಾಡೇ ಇಲ್ಲ. ಏನು ಬಸ್ ಕಾಯತ್ಯಾ? ಅದು ಓವರ್ಲೋಡೆಡ್. ಬರ್ತಮ್ಮ ಎಕ್ಸ್ಪೀರಿಯನ್ಸು ನೀನು ಕೈ ಮಾಡಿ ನಿಲ್ಲಿಸಿರೋ ಜೀಪು. ಆ ರಶಲ್ಲಿ ಮನೆಗೆ ಬರೋ ಅಷ್ಟೊತ್ತಿಗೆ ಈವ್ನಿಂಗ್ ಆಗೋಗಿರುತ್ತೆ. ಅದ್ರ ಮೇಲೇನೂ ನಿಂದು ಎನರ್ಜಿ ಲೆವೆಲ್ ಚೂರು ಡ್ರೈನ್ ಆಗೋಲ್ಲ. ನನಗೆ ನಿಂಗೆ 52ನಾ ಅಥವಾ 25 ಇಯರ್ಸ್ ಅಂತ ಫುಲ್ಲು ಕನ್ಫ್ಯೂಸ್ ಆಗೋಗೈತಿ ಮಮ್ಮ. ಅದು ಮನೆಗೆ ಬಂದಮೇಲೆ ಅದೆಷ್ಟೇ ಲೇಟಾಗಿದ್ದರೂ ಮತ್ತೆ ರಾತ್ರಿ ಅಡುಗೆ ಮಾಡಿ ತರಕಾರಿಗಳನ್ನೆಲ್ಲ ನೀಟಾಗಿ ಅದ್ರ ಜಾಗಕ್ಕಿಟ್ಟು ಆಮೇಲೆ ನೀನು ಮಲಗೋದು. ನಿನ್ನ ದಿನಾನ ಜೀವಿಸೋದು ನಂಗೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಮಮ್ಮಿ. ದಿನ ಒಂದೊಂದು ಹೊಸದು. ಒಂದು ದಿನವೂ ನೀನು ಪುರ್ಸೊತ್ತಿಂದ ಇದ್ದಿದ್ದು ನಾನು ನೋಡೇ ಇಲ್ಲ. ಸಂಡಿಗೆ ಹಾಕಿದೆ, ನನಗೋಸ್ಕರ ಹಪ್ಪಳ ರೆಡಿ ಮಾಡಿದೆ. ನಂಗೆ ಇಷ್ಟ ಅಂತ, ಹೊರಗಡೆದು ಇಷ್ಟ ಆಗಲ್ಲ ಅಂತ ಮನೆಯಲ್ಲೇ ಪ್ರತಿ ಸಲ ಮಾಡ್ತೀಯ. ಈ ಸಲದಿಂದ ನಾನು ಇರಲ್ಲ ಅಂತ ನನಗೋಸ್ಕರ ಪ್ಯಾಕ್ ಮಾಡಿ ಕಟ್ಟಿದೆ. ನಿನ್ನ ಈ ಒಂದು ನಗು ನೋಡಿದ ತಕ್ಷಣ ನನ್ನ ತಲೆಯಲ್ಲಿರೋ ಟೆನ್ಷನ್ನು ಎಲ್ಲ ಮಾಯ ಆಗೋಗುತ್ತೆ. ನಿನ್ನ ನಗುಗೆ ಅಷ್ಟು ದೊಡ್ಡ ಮಮ್ಮಿ. ನಿಮಗೆ ಎಷ್ಟೇ ಸುಸ್ತಾದರೂ ಅದನ್ನು ತೋರಿಸ್ಕೊಳ್ದೆ ಕೆಲಸ ಮಾಡ್ತೀಯ. ಈ ದಿನ ಎಷ್ಟು ಸುಸ್ತಾಗಿತ್ತು ಅಂತ ನಿನಗೆ ಗೊತ್ತು. ಅಂದ್ರೂ ಶಾವಿಗೆ ಎಲ್ಲ ನೀನೊಬ್ಬಳೇ ಒಣಗಿ ಹಾಕಿ ಎಲ್ಲ ಅದನ್ನ ಎತ್ತಿಟ್ಟೆ. ಹಗಲು ರಾತ್ರಿ ನೋಡಿದೆ ಹೊಲಿದು ತುಂಬ ಕಷ್ಟಪಟ್ಟು ನನಗೆ ಒಳ್ಳೆ ಎಜುಕೇಷನ್ ಕೊಡಿಸಿ ನನ್ನ ಕಾಲ ಮೇಲೆ ನಾನು ನಿಲ್ಲೋ ಥರ ಸ್ವಾವಲಂಬಿ ಮಾಡಿದ್ದಕ್ಕೆ ದೊಡ್ಡ ಥ್ಯಾಂಕ್ ಯು. ಮುಂಚೆ ನೀನು ಮಾಡೋ ಕೆಲಸ ಎಲ್ಲ ಓಕೆ ಟೇಕನ್ ಫಾರ್ ಗ್ರಾಂಟೆಡ್ ಆಗೋಗಿತ್ತು. ಬಟ್ ನಿನ್ನ ದಿನಾನ ಜೀವಿಸಿದಾಗ, ಅದಾದಮೇಲೆ ನೀನು ಮಾಡೋ ವಸ್ತುಗಳು ಈಸಿಲಿ ಅವೈಲಬಲ್ ಇಲ್ಲದೆ ಇರುವಾಗ ನಿನ್ನ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗೈತಿ. ನೀನು ಎಷ್ಟು ನನಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ಯಾ ಅಂತ ಗೊತ್ತಾಗೈತಿ. ನಿನ್ನ ತಾಳ್ಮೆ, ಸಹನೆ ಮತ್ತು ಎಲ್ಲರನ್ನೂ ಒಂದೇ ರೀತಿ ನೋಡ್ಕೊಳ್ಳೋ ಮನೋಭಾವನಲ್ಲಿ ಕಾಲು ಭಾಗ ನನಗೆ ಬಂದ್ರೂ ಅರ್ಧ ಜೀವನ ನಾನು ಗೆದ್ದಂಗೆ. ನಿನ್ನ ಕೈಲಿಂದ ಆಗಲ್ಲ ಅನ್ನೋ ಕೆಲಸ ಇಲ್ಲವೇ ಇಲ್ಲ ಅಲ್ಲ ಮಮ್ಮಿ. ಇಲ್ಲಿ ನಾನೇ ಹಿಡಿಯಲ್ಲ ಅಂಥದ್ರಲ್ಲಿ ಇಳಿದು ಬಟ್ಟೆ ವಾಶ್ ಮಾಡಿಕೊಂಡು ಬರ್ತೀಯಲ್ಲ, ಗ್ರೇಟ್ ಮಮ್ಮ ನೀನು. ಯಾಕಮ್ಮ ಇದು ಸ್ಟಂಟ್ಸು? ನಿಂಗೆ ಎಷ್ಟೇ ಕಷ್ಟ ಇರಲಿ, ನಾನು ಏನೇ ಕೇಳಿದ್ರು ನೀನು ಅದು ನಂಗೆ ಸಿಗೋ ಹಂಗೆ ಮಾಡಿದ್ಯಾ. ಅದು ಕಷ್ಟಗಳನ್ನ ತೋರಿಸ್ಕೊಳ್ದೆ ಸಿಲ್ಕ್ ಚಾಕ್ಲೇಟ್ ತುಂಬ ಕಾಸ್ಟ್ಲಿ ಇರೋದು, ಅಫೋರ್ಡ್ ಮಾಡೋದು ಕಷ್ಟ ಇರೋದು ಅಂದರೂ ಸಿಲ್ಕ್ ಚಾಕ್ಲೇಟ್ ಕೊಡಿಸ್ತಿದ್ದೆ ನನಗೆ ಎವ್ರಿ ಮಂತ್. ಆಮೇಲೆ ಮಸಾಲ ಪುರಿ ನಂಗೆ ಇಷ್ಟ ಅಂತ ಆಚೆದು ಕ್ಲೀನ್ ಇರಲ್ಲ, ಹೈಜೀನ್ ಇರಲ್ಲ ಅಂತ ಹೇಳಿ ಮನೆಯಲ್ಲೇ ಪಾನಿಪುರಿ ಅಂಗಡಿಯವ್ರ ಹತ್ರ ಕೇಳಿ ಮೆತ್ತಗೆ ನೋಡಿಕೊಂಡು ಚಿಕ್ಕವಳಿದ್ದಾಗಿಂದನೂ ಮನೆಯಲ್ಲೇ ನಂಗೆ ಮಸಾಲ ಪುರಿ ಮಾಡಿ ತಿನ್ನಿಸ್ಕೊಂಡು ಬಂದಿದ್ಯಾ.
ಎವ್ರಿ ಎಕ್ಸಾಮ್ ಆದಮೇಲೆ ಅದು ನನ್ನ ಮಸ್ಟ್. ನನ್ನ ಮಂತ್ವರ್ಸರಿನೂ ನೀನೇ ನೆನ್ಪಿಟ್ಕೊಂಡು ಅದಕ್ಕೂ ಸ್ವೀಟ್ ಮಾಡಿಕೊಡ್ತೀಯ. ಬೆಳಗ್ಗೆ ಬೆಳಗ್ಗೆನೆ ಜಾಮೂನ್ ಹ್ಯಾಪನಿಂಗ್. ಮದುವೆ 5th ಮಂತ್ಸ್ ಆ್ಯನಿವರ್ಸರಿ. ಅಯ್ಯೋ ನಾನೇ ಮರ್ತೋಗಿದ್ದೆ. ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಬಂಗಾರಿ. ಐ ಲವ್ ಯು ಲಾಟ್ ಮಮ್ಮ. ಇವಾಗ ಏನಾದರೂ ನೀನು ಇಮೋಷ್ನಲ್ ಆಗಿದ್ದರೆ ನಾನು ಅಲ್ಲಿ ನಿನ್ನ ಪಕ್ಕನೂ ಇಲ್ಲ. ಸೊ ಇಮೋಷ್ನಲ್ ಆಗಬೇಡ, ಯಾವಾಗಲೂ ನೀನು ಖುಷಿಯಾಗಿರಬೇಕು, ಅದೊಂದೇ ನನ್ನ ಆಸೆ. ನನ್ನ ಅಮ್ಮನ್ನ ಬಿಟ್ಟು ಈ ವಿಡಿಯೋನ ಯಾರಾದರೂ ಎಂಡ್ವರೆಗೂ ನೋಡಿದರೆ, ನಿಮ್ಮಮ್ಮ ಅಥವಾ ಹೆಂಡತಿ ಮನೇಲಿ ಏನೂ ಕೆಲಸ ಮಾಡ್ತಿಲ್ಲ ಅಂದರೆ ಒಂದಿನ ಅವ್ರ ದಿನಾನ ಜೀವ್ಸಕ್ಕೆ ಟ್ರೈ ಮಾಡಿ, ನಂತರ ಅವ್ರ ಬೆಲೆ ನಿಮಗೂ ಗೊತ್ತಾಗುತ್ತೇನೋ.